ನಮ್ಮಮ್ಮ ನೋಡಿದ್ರೆ ಸಂತೆಯಲ್ಲಿ ನೋಡಿದ್ರೆ ಚೌಕಾಸಿ ಮಾಡ್ತಿದ್ದಾರೆ ಅವನ ಜೊತೆ. ಎಷ್ಟು ಕಾಮಿಡಿ ಆಗ್ತುಂಟಂದ್ರೆ ಹೀಗಾಗಿ ಅಮ್ಮನ ಜೊತೆ ಬರಲೇಬಾರ್ದು. ನಮಸ್ಕಾರ, ನಾವು ಹೋಗ್ತಿದ್ದೀವಿ ಇವತ್ತು ಸಂತೆ ಮಾರ್ಕೆಟಿಗೆ ಅಮ್ಮನ ಜೊತೆ ಫ್ಯಾಮ್ಲಿ ಎಲ್ಲ ಸೇರಿ. ಸೊ ಫ್ಯಾಮ್ಲಿ ಅಂದರೆ ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕುಂಟು, ಅಲ್ಲಿಂದ ಮತ್ತು ಸಂತೆಗೆ ಹೋಗ್ಲಿಕ್ಕುಂಟು. ಸೊ ನಾವು ಏನಂದರೆ ಸ್ಪೆಷಾಲಿಟಿ ಏನಂದರೆ ಬೆಕ್ಕು ಯಾವಾಗಲೂ ನಮ್ಮ ಕಾರಿನ ಮೇಲೆ ಕುತ್ಕೊಳ್ಳುತ್ತೆ. ಯಾಕೆಂದರೆ ಅದಕ್ಕೆ ಗೊತ್ತುಂಟು ಅಲ್ಲಿ ಕೋಲ್ಡ್ ಆಗಿರುತ್ತೆ ಅಂತೇಳಿ, ಅದಕ್ಕೋಸ್ಕರ ಅದು ಅಲ್ಲಿ ಬಂದು ಕುತ್ಕೊಳ್ಳೋದು. ಇವತ್ತು ಸ್ವಲ್ಪ ಆಟ ಆಡ್ತಿದ್ವಿ. ಯಾವ ಥರ ವ್ಯೂ ಉಂಟು ನೋಡಿ ನಮ್ಮ ಮನೆ ಹತ್ತಿರ. ಎಷ್ಟು ತುಂಬ ಚೆನ್ನಾಗಿದೆ ವ್ಯೂ. ಅದು ಏನು ಮಾಡಿತ್ತಂದರೆ ಈಗ ಬೆಕ್ಕ ಇಳಿತಿ ನೋಡಿ. ಹೋಯ್ತು. ಹಲೋ ನಮಸ್ಕಾರ, ನಾನು ಹೋಗ್ತಿದ್ದೇನೆ ಒಂದು ಹೈವೇ, ಇದು ನಮ್ಮ ಸಂತೆಗಟ್ಟಲ್ಲಿ ಹೈವೇ ಅಂತ. ಫಸ್ಟ್ ಟೈಮ್ ನಾನು ಫ್ಯಾಮ್ಲಿ ಜೊತೆ ವ್ಲಾಗ್ ಮಾಡ್ತಿದ್ದೇನೆ. ಸೊ ಯೂಟ್ಯೂಬಲ್ಲಿ ವೀಡಿಯೋ ಹಾಕಲಿಕ್ಕೆ. ಸೊ ಯಾಕೆಂದರೆ ನಾನು ಒಬ್ಬನೇ ವೀಡಿಯೋ ಹಾಕಿದರೆ ಎಷ್ಟು ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನು ಇವ್ರನ್ನ ಸಹ ಇದರಲ್ಲಿ ಹಾಕ್ಕೊಳ್ತಿದ್ದೇನೆ. ಯಾಕೆಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಫ್ಯಾಮ್ಲಿ ಎಲ್ಲ ನೋಡ್ಬೋದು. ಅದಕ್ಕೋಸ್ಕರ ನಾನು ಇವ್ರನ್ನೆಲ್ಲ ಹಾಕಿದ್ದೇನೆ ಇವತ್ತು. ನಮ್ಮ ಅಮ್ಮ ಮತ್ತು ಡ್ಯಾಡಿ, ತಮ್ಮ, ಅಣ್ಣ. ಸೊ ಫಸ್ಟ್ ಟೈಮ್ ಅವರು ಯೂಟ್ಯೂಬಲ್ಲಿ ಬರೋದು ಇವತ್ತು. ಬೇರೆ ಟೈಮಲ್ಲಿ ಸಣ್ಣ ಸಣ್ಣ ಕ್ಲಿಪ್ಪಲ್ಲಿ ಬಂದಿದ್ದಾರೆ, ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಅವರನ್ನು ತೋರಿಸ್ತಾನೆ. ಯಾಕೆಂದರೆ ನಾವೊಂದು ಹೋಗ್ತಿರೋದು ಸಂತೆ ಮಾರ್ಕೆಟಿಗೆ. ಸೊ ಅದಕ್ಕಿಂತ ಮುಂಚೆ ಒಂದು ಫಂಕ್ಷನ್ ಉಂಟು. ಫಂಕ್ಷನ್ ಫಿನಿಷ್ ಮಾಡಿ ಮತ್ತೆ ನಾವು ಮನೆಗೆ ಹೋಗುವ ಒಂದು ಮಾರ್ಕೆಟಿಗೆಲ್ಲ ಹೋಗಿ ನಾವು ಪರ್ಚೇಸ್ ಮಾಡ್ಕೊಂಡು ಮತ್ತೆ ಮನೆಗೆ ಹೋಗ್ಲಿಕ್ಕೆ ಪ್ಲ್ಯಾನ್ ಇವತ್ತು. ಸೊ ಅದ ನಂತರ ಒಂದು ನಮ್ಮ ಗುರ್ತ ಇರೋರು ಕಸಿನ್ ಅವರು ಸಿಕ್ಕಿರೋ ಅವ್ರ ಮಗು ಚೆನ್ನಾಗಿತ್ತು. ಅದ ನಂತರ ಬಂದೆ ಇನ್ನು ಕಬ್ಬಿನ ಹಾಲು ಕುಡಿಲಿಕ್ಕೆ. ಇಲ್ಲಿ ಒಂದು ಘಟನೆ ಏನಾಗಿದೆ ಅಂದರೆ, ನನ್ನ ಅಣ್ಣ ಕಾರಲ್ಲಿ ಕುತ್ಕೊಂಡು ಎ ಸಿ ಹಾಕ್ಕೊಂಡಿದ್ದಾನೆ. ನನಗೆ ಹೋಗಿ ಜ್ಯೂಸ್ ತೊಗೊಂಡು ಬಾ ನೋಡು, ಅಣ್ಣ ಆಗಿ ಯಾವ ಥರ ಎಲ್ಲ ಯೂಸ್ ಮಾಡ್ಕೊಳ್ತಾನೆ ತಮ್ಮನನ್ನು, ಗೊತ್ತಾಯ್ತಾ? ಅವನನ್ನು ತೋರಿಸ್ತಾನೆ ಇಲ್ಲಿ. ಅವನು ಕಾರೆಲ್ಲ ಒಳ್ಳೆ ಎ ಸಿ ಹಾಕಿ ಕುತ್ಕೊಂಡಿದ್ದಾನೆ. ನನಗೆ ಮಾತ್ರ ಹೋಗಿ ಮಗನೇ ಬಿಸಿಲಲ್ಲಿ ಹೋಗಿ ಜ್ಯೂಸ್ ತೊಗೊಂಡು ಹೋಗಿ, ನನಗೆ ಸಹ ತೊಗೊಂಬ, ನಿನಗೆ ಸಹ ತೊಗೋ ಅಂತ ಹೇಳಿ. ಸೊ ಹಾಗಾಗಿ ನಾನು ಬಂದೆ ಜ್ಯೂಸ್ ತರಲಿಕ್ಕೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ದೇನೆ. ಅವ್ರು ಏನಂದರೆ ವೀಡಿಯೋದು ಅಲ್ಲಿ ಕುತ್ಕೊಂಡಿದ್ದಾನೆ ನೋಡು, ಕಾರದ್ದು ಒಳ್ಳೆ ಗಿಡದ ಅಡಿಯಲ್ಲಿ ಎ ಸಿ ಹಾಕೊಂಡು ಕುತ್ಕೊಂಡಿದ್ದಾನೆ ಒಳಗಡೆ. ನನಗೆ ಮಾತ್ರ ಜ್ಯೂಸ್ ತರಲಿಕ್ಕೆ ಕಳಿಸಿದ್ದೇನೆ. ಸೊ ನಾನೇನು ಮಾಡಿದೆ, ಬಂದೆ ಜ್ಯೂಸ್. ಅವನು ಏನಂದ್ರೆ ವೀಡಿಯೋ ತೆಗಿದೇನೆ, ಕುಡಿದೆಲ್ಲ ವೀಡಿಯೋ ತೆಗಿಬಾರ್ದು ಮರ ಅಂತಾನೆ. ಏನು ಇವನದೇ ವೀಡಿಯೋ ತೆಗಿತಾನೆ ಅನ್ನೋರಾಗಿ ಮಾಡ್ತಾನೆ ಅವನು. ಮತ್ತು ಅದ ನಂತರ ಹೋಗಲಿ ನಮ್ಮ ಪಾಡಿಗೆ ನಾವು ಕುಡಿದೆ. ಸೊ ಬಂದೆ ನೋಡಿ, ಅಣ್ಣನಿಗೆ ತಂದು ಕೊಟ್ಟಿದ್ದಾನೆ. ಈಗ ಅವನಿಗೆ ಒಳಗಡೆ ಕುಡಿತಿದ್ದಾನೆ ಅವನು. ಒಳ್ಳೆ ನಾನು ನೋಡಿದ್ರೆ ಹೊರಗಡೆ ವೇಟ್ ಮಾಡ್ತಿದ್ದೇನೆ ಅವನಿಗೋಸ್ಕರ. ಅವನು ಕಾರಿಗೆ ಹಿಡಿತಾ ಇಲ್ಲ ನೋಡಿ. ಕುಡ್ದಾಯಿತು, ಒಳಗಡೆ ಬಂದೆ ನಾನು. ಇನ್ನಕ್ಕೆ ಸರಿಯಾಗಿ ಬಿಸಿಲು. ಸೊ ಅವನಿಗೆ ಕುಡಿದು ಕೂತ್ಕೊಂಡಿದ್ದಾನೆ ಒಳ್ಳೆ ಮಾಡಿ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಮಾಡ್ತೇನೆ ಇಲ್ಲ ಅಂತೇಳಿ ನೆಕ್ಸ್ಟ್ ಇನ್ನೊಂದು ಸರಿ ಸಂತೆಗೆ ಹೋಗುವಾಗ ನಾನು ಡ್ರೈವಿಂಗ್ ಮಾಡ್ತಾ ಇರ್ತೇನೆ, ಅವನನ್ನು ಮಾಡ್ತೇನೆ. ಎಲ್ರಿಗೂ ಟೈಮ್ ಬರುತ್ತೆ, ಟೈಮ್. ಸೊ ಅದ ನಂತರ ನಾನೇನು ಮಾಡಿದೆ, ಅಮ್ಮನ ಮತ್ತು ನಾನು ಸೇರಿ ಸ್ನ್ಯಾಕ್ಸ್ ತೊಗೊಳ್ಳುವಂಥದ್ದು ಸಂತೆಯಲ್ಲಿ. ಅದು ನಮ್ಮ ಅಮ್ಮನ ಜೊತೆ ಬಂದರೆ ತುಂಬ ಚರ್ಚೆ ಅವ್ರದ್ದು. ಅವರು ರೇಟ್ ಹೇಗೆ ಫಿಕ್ಸ್ ಮಾಡಿರುತ್ತೆ ಆ ರೇಟಿಗೆ ಕೊಡು ಮಗಳೇ ಅಲ್ಲ ಅವಳು. ಅವ್ರೇನು ಮಾಡ್ತಾರೆ, ಇವ್ರಿಗೆ ಯಾವ ರೇಟ್ ಬೇಕು ಅಷ್ಟು ರೇಟಲ್ಲಿ ತೊಗೊಂಡ್ಬರ್ತಾರೆ ಇವರು. ಕೊಡೋದಿಲ್ಲ ಅಂದರೆ ಬಿಡು ಹೋಗಲಿ ಮತ್ತು ನೆಕ್ಸ್ಟ್ ನೋಡುವ ಅಂತ ಹೇಳಿ ಸೀರೆ ಮತ್ತೆ ಬೇರೆ ಕಡೆ ಹೋಗ್ತಾರೆ. ಹಾಗೆ ಆ ಥರ ಎಲ್ಲ ಸಿಕ್ಕಾಪಟ್ಟೆ ಚೌಕಾಸಿ ಮಾಡ್ತಾರಮ್ಮ. ಸೊ ಅವ್ರದ್ದು ಈ ವ್ಲಾಗಲ್ಲಿ ಮೇನ್ ಅವರೇ ಕ್ಯಾಂಡಿಡೇಟ್ ಈಗ. ಸೊ ಅವ್ರದ್ದು ವಿಡಿಯೋಗಳನ್ನೆಲ್ಲ ತೋರಿಸ್ತೇನೆ ನೋಡಿ. ಈಗ ಅವರು ಬೇರೆಯವ್ರ ಜೊತೆ ಎಲ್ಲ ಹೋಗುವಾಗ ಅವರೆಲ್ಲ ಏನೇನು ಮಾಡ್ತಾರೆ ಅಂತೇಳಿ. ಒಂದು ಬಾಳೆಹಣ್ಣಿಗೆ ಆ ಥರ ಉಂಟು ಒಂದು ವಿಷಯ, ಅದು ನಿಮಗೆ ತೋರಿಸ್ತೇನೆ. ಅದ ನಂತರ ಇಲ್ಲೇನೋ ಸ್ವಲ್ಪ ತೊಗೊಂಡ್ರು ಅವರು ವಿಷಯಗಳನ್ನು. ಬಟ್ ಕ್ಯಾಮ್ರಾ ಹಿಡಿಲಿಕ್ಕಿರಲಿಲ್ಲ, ಚೀಲ ಎಲ್ಲ ಸಿಕ್ಕಾಪಟ್ಟೆ ಭಾರ ಮರ. ಅದಕ್ಕೋಸ್ಕರ ಸ್ವಲ್ಪ ಕೆಳಗಿಟ್ಟಿದ್ದೇನೆ. ಸೊ ಅಮ್ಮ ಹೋಗ್ತಿದ್ದಾರೆ, ನಾನು ಹಿಂದಿಂದ ಹೋಗ್ತಿದ್ದೀನಿ. ಫ್ರೂಟ್ಸ್ ತೊಗೊಳ್ಲಿಕ್ಕೆ ಅಂತ ಬಂದರು. ಅಲ್ಲಿ ಸಹ ಚೌಕಾಸಿ ಅವ್ರದ್ದು. ಹಾಗಾಗಿ ಆ್ಯಕ್ಚುಲಿ ಸಂತೆಗೆ ಅಂದರೆ ಅಮ್ಮನ ಜೊತೆ ಬರುವುದಿಲ್ಲ ನಾನಂದರೆ. ಯಾಕೆ ಬರುವುದಿಲ್ಲ ಅಂದರೆ ಇನ್ಸೆಟ್ ಆಗುತ್ತೆ ಮಾರ. ಇವರೇನೋ ಚೌಕಾಸಿ ಮಾಡ್ತಾರೆ, ನಾವು ಅಲ್ಲಿ ನಿಂತ್ಕೊಂಡು ನಮಗೇನು ಮುಜುಗರ ಆಗ್ತದೆ. ಆದರೂ ಏನೋ ಮಜಾ ಇರ್ತದೆ ಅವರು. ಮತ್ತು ಅವ್ರಿಗೇನೆಂದರೆ ಇಲ್ಲಿ ಸಹ ಹಾಗೇನೆ ನೋಡಿ, ಅವ್ರದ್ದು ಒಂದು ರೇಟ್ ಇರ್ತದೆ. ಬಟ್ ಇವರಿಗೆ ಆ ಹಣ್ಣು ಹೇಗೆ ರೇಟು ಸ್ವಲ್ಪ ಡ್ಯಾಮೇಜ್ ಆ ಥರ ಎಲ್ಲ ಫ್ರೂಟ್ಸ್ ಇದ್ದರೂ ಅವ್ರು ಬಿಡೋದಿಲ್ಲ. ಅವರು ಆಟೋಮೆಟಿಕ್ ತರ್ತಾರೆ ಅದನ್ನು. ಸೊ ತಂದ ಮೇಲೆ ಏನು ಮಾಡ್ತಾರೆ, ಅದಕ್ಕೆ ಎಷ್ಟು ಅಂತ ಕೇಳ್ತಾರೆ. ಸೊ ಆಗ ಅವ್ರು ಕೇಳುವಾಗ ಏನಾಗ್ತದೆ, ಅದೊಂದು ಬೇರೆ ಮಜಾನೇ ಇರ್ತದೆ. ಅದ್ರ ಮತ್ತು ಒಳ್ಳೆ ಫ್ರೂಟ್ಸು ಹೆವಿ ಜಾಸ್ತಿ ತರ್ತಾರೆ ಫ್ರೂಟ್ಸು. ಅವ್ರು ಹೇಳ್ತಾರೆ ಒಳ್ಳೇದು ತೊಗೊಂಡ್ರೆ ಎಲ್ಲ ಒಂದೇ ಅಲ್ಲ ಅಂತೇಳಿ. ಅದರ ನಂತರ ಇಲ್ಲಿ ಅಮ್ಮನದೊಂದು ಫ್ರೆಂಡ್ ಇದ್ದರು, ಅವ್ರು ಮೀನು ಮಾರ್ತಿದ್ರು. ಅವರು ಖುದ್ದಾಗಿ ಕರೆದ್ರು ಅವ್ರನ್ನ, ಬನ್ನಿ ಮೀನು ತೊಗೊಂಡೋಗಿ, ಇನ್ನು ಮಳೆ ಬರ್ತದೆ, ಇನ್ನು ನಾನು ಇರೋದಿಲ್ಲ ಅಂತೇಳಿ. ಸೊ ಹಾಗಾಗಿ ಅಮ್ಮ ಏನು ಮಾಡಿದ್ರು, ಗಿಂಜಿಗೆಲ್ಲ ಚಟ್ನಿಗೆಲ್ಲ ಮೀನು ಬೇಕಲ್ಲ. ಸೊ ಹಾಗಾಗಿ ಕೆಲವೊಂದು ಇದೇ ಸೀನ್ ನೋಡಿ, ಇಲ್ಲಿ ಹೇಗೆ ಚೌಕಾಸಿ ಮಾಡ್ತಾರೆ ನೋಡಿ. 40 ರೂಪಾಯಿ ಕೊಡಕ್ಕೆ 2 80 ಕೊಡಂತ ಹೇಳಿ ಅಯ್ಯ ಕಡೆ ರೋಡಿಗೆ ಅಲ್ಲ ಮತ್ತೆ ಏನು ಹೇಳಿ ಎಲ್ಲ ಅಮ್ಮಂದಿರ್ದು ಅದೇ ಎಲ್ಲ ಚೌಕಾಸಿ. ಹೌದಾ
ಅಮ್ಮ ಎಲ್ಲ ಚೌಕಾಸಿ ಮಾಡ್ತಿದ್ದಾರೆ ಅವ್ರ ಜೊತೆ. 35 ಮಾತಾಡೋಡು. ಇಲ್ಲ ಲಾಸ್ ಅದೇ ನಾವು ಈ ಥರ ಚೌಕಾಸಿ ಮಾಡಿದರೆ ಅವ್ರು ನಮಗೆ ಒಂದು ಬಾಳೆಹಣ್ಣು ಸಹ ಎಕ್ಸ್ಟ್ರಾ ಹಾಕಲ್ಲ. ಅದೇ ಅವರು ಚೌಕಾಸಿ ಮಾಡಿದರೆ ಅವ್ರಿಗೆ ಎಕ್ಸ್ಟ್ರಾ ಸಹ ಸಿಗುತ್ತೆ ಬಾಳೆಹಣ್ಣು. ನೋಡಿ ಅಲ್ಲಿ ಏನು ಮಾಡ್ತಿದ್ದಾರೆ ನೋಡಿ. ಅವರೇ ಸಾಕು, ಅವನು ತಲೆ ಕೈಗೆ ಹಚ್ಚಿ ಕೂತ್ಕೊಂಡಿದ್ದೀನಿ, ಇವಳು ಏನು ಮಾತು ಕೇಳೋದಿಲ್ಲ ಅಂತೇಳಿ. ನಾನು ಅದಕ್ಕಾಗಿ ಏನಂದ್ರೆ ತುಂಬ ಕಡಿಮೆ ಅಮ್ಮನ ಜೊತೆ ಬರೋದು. ಮುಂಚೆ ಚಿಕ್ಕವರು ಇರುವಾಗ ತುಂಬ ಸರಿ ಹೋಗ್ತಿದ್ದೆ. ಸೊ ಇವಾಗೇನು ಕೆಲವೊಂದು ಸರಿ ನಿಮಗೋಸ್ಕರ ಅಮ್ಮ ಹೇಗೆಲ್ಲ ಅವರು ವ್ಯಾಪಾರ ಮಾಡ್ತಾರೆ, ಅವರು ಏನೇನೆಲ್ಲ ಮೆಡಲ್ ತರ್ತಾರೆ, ವಸ್ತುಗಳು ಫ್ರೂಟ್ಸು ಅವನ್ನೆಲ್ಲ ಹೇಗೆಲ್ಲ ತರ್ತಾರೆ ಚೌಕಾಸಿ ಮಾಡಿ ಅಂತೇಳಿ ಈ ವಿಡಿಯೋ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮಮ್ಮ ಈ ಥರ ಏನಾದರೂ ಚೌಕಾಸಿ ಎಲ್ಲ ಮಾಡ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ನನಗೆ. ಸೊ ಹಾಗಾಗಿ ನಾನು ಗೊತ್ತಾಗತ್ತೆ ಯಾರು ಅಮ್ಮನ ಜೊತೆಲ್ಲ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತೇಳಿ. ಕಾಮಿಡಿ ಅಂದರೆ ಗಮ್ಮತ್ತಾಗ್ತದೆ ಅಮ್ಮನ ಜೊತೆ. ಸೊ ಹಾಗಾಗಿ ಹೋಗ್ತಿದ್ದೇನೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಬಿಸಿಲುಂಟು ಮಾರೆ. ಇದರಲ್ಲಿ ಹೇಗೆ ಸಂತೆ ಮಾಡಿ ಸಾಯಿದೆ ಅಂತ ಅರ್ಥ ಆಗೋದಿಲ್ಲ. ಆದರೂ ಸಹ ಬಂದೆ. ಅಮ್ಮ ಏನಂದ್ರೆ ಮತ್ತೆ ಇನ್ನೊಂದು ಕಡೆ ಹೋಗ್ತಿದ್ವಿ ನಾವು ಅಮ್ಮ ನಾನು. ಸೊ ಇವನು ಏನಂದ್ರೆ ಎ ಸಿ ಕಾರಲ್ಲಿ ಒಳ್ಳೆ ಕುತ್ಕೊಂಡಿದ್ದಾನೆ ಅಣ್ಣ. ಕಳ್ಳ ಇಳಿತಾ ಇಲ್ಲ ಕೆಳಗಿಡ್ದು. ಅಲ್ಲೇ ನಾನು ಮತ್ತೆ ಬೇಕ್ರಿಗೆ ಬಂದೆ. ಬೇಕ್ರಿಯಿಂದ ಸ್ವಲ್ಪ ಜ್ಯೂಸ್ ತಂದೆ, ಒಳಗಡೆ ಎಂಟ್ರಿ ಕೊಟ್ಟೆ. ಇನ್ನು ಸಂತೆ ಎಲ್ಲ ಕಂಪ್ಲೀಟ್ ಆಯಿತು. ಅಮ್ಮ ಎಲ್ಲ ಒಟ್ಟಿಗೆ ಸೇರಿ ನಾವು ಕಾರಲ್ಲಿ ಬಂದಾಯಿತು. ಇನ್ನು ಕಾರು ಹೊರಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದ ನಂತರ ಏನಂದರೆ ಸೊ ಸಂತೆದು ಈ ಬ್ಲಾಗಲ್ಲಿ ಚೌಕಾಸಿ ಮಾಡೋದು ವಿಡಿಯೋ ಹಾಕ್ತಾನೆ. ಅವ್ರು ಯಾವ ಥರ ಎಲ್ಲ ಚೌಕಾಸಿ ಮಾಡಿದ್ದಾರೆ ಇವತ್ತು ಎಲ್ಲ ನಗಾಡ್ತಾರೆ ನೋಡಿ ಅವರು. ಫುಲ್ ಇವತ್ತು ಸಂತೆ ಮಾರ್ಕೆಟ್ ಇವತ್ತು ಮನೆಗೆ ಬರುವಾಗ ಫುಲ್ಲು ಚೌಕಾಸಿ ಮಾಡಿದ್ದಾರೆ ಅವರು ಇವತ್ತು. ಅವ್ರದ್ದು ವಿಡಿಯೋ ಯೂಟ್ಯೂಬಲ್ಲಿ ಹರಡುತ್ತೆ. ಸೊ ಹಾಗಾಗಿ ನಿಮ್ಮ ದೇವ್ ನೋಡಿ ಇವನ್ ಮೀಸೆ ಎಲ್ಲ ಏನು ಸಂತೋಷ. ಮೀಸೆ ಎಲ್ಲ ತೆಗೆದು ಒಳ್ಳೆ ಡ್ಯಾಶ್ ತರ ಫುಲ್ ಮೀಸೆ ಎಲ್ಲ ಸ್ವಚ್ಛ ಭಾರತ್ ಮಾಡಿದ್ದಾರೆ. ಇಲ್ಲಿ ಅಂತ ಟ್ರಾಫಿಕ್ ಮರ ಮುಂದೆ ತಮ್ಮ ಬಸ್ ಮೀಸೆ ಅಲ್ಲ. ಆರ್ ನೋಡಿ ಅವ್ನು ಹೋಗ್ತಾನ. ಟ್ರಾಫಿಕ್ ಏನಿಲ್ಲ. ನಮ್ಮ ಸಂತೆ ಕಟ್ಟೆ ಟ್ರಾಫಿಕ್. ಈಗ ಎಷ್ಟು ಬಿಸಿಲು ಉಂಟಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಉಂಟಿಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು. ಅದ ನಂತರ ನಾವು ಮತ್ತೆ ಏನ್ ತಂದಿದ್ದೇವೆ ಅಂದ್ರೆ ಚಿಕನ್ ತಂದಿದ್ದೇವೆ. ಚಿಕನ್ ಉಂಟು. ಗೇರ್ ಯಾವ ಗೇರಲ್ಲಿ ಹುಟ್ಟಿದ್ದೀವಿ ಅಂತ ನಾಡ್ಬೋದು ಡ್ರೈವಿಂಗ್ ಎಲ್ಲ. ಅದ ನಂತರ ನಾವು ಮನೆ ಕಡೆ ಹೊರಟಿದ್ದೇನೆ. ಸೊ ಅಣ್ಣನ ಒಂದು ಕಾಮಿಡಿ ಐತಿ ಇಲ್ಲಿ. ಸೊ ಅದ ನಂತರ ಈ ಕಡೆ ಯೂ ಟರ್ನ್ ಮಾಡಿದ್ವಿ. ಸೊ ಇನ್ನು ಮನೆ ಕಡೆ ಹೊರಟಿದ್ದೇವೆ. ಸೊ ಬನ್ನಿ ಯಾವತ್ತು ನಿಮಗೆ ನಮ್ಮ ಮನೆ ಹೋಗೋ ಒಳ್ಳೆ ಪ್ಲೇಸ್ಗಳನ್ನು ತೋರಿಸ್ತೇವೆ. ಸೊ ಹಾಗಾಗಿ ಏನಂದರೆ ಅಮ್ಮನಿಗೆ ಖುಷಿ ಆಯಿತು ಈ ಬ್ಲಾಗ್ ಮಾಡಿದ್ದಕ್ಕೆ. ಅಮ್ಮನಿಗೆ ಯಾಕಂದರೆ ಇದೇ ಫಸ್ಟ್ ಟೈಮ್ ಅವರು ಯೂಟ್ಯೂಬಲ್ಲಿ ಸರಿಯಾಗಿ ವಿಡಿಯೋದಲ್ಲಿ ಬರೋದು. ಸೊ ಅವ್ರನ್ನ ಹೈಲೈಟ್ ಮಾಡಿದ್ದೇನೆ ಮತ್ತು ಅಣ್ಣನ ಸಹ ಹೈಲೈಟ್ ಉಂಟು. ಇವರು ಅವ್ರದ್ದೇ ಇಬ್ಬರದು ಕಾಮಿಡಿ ಇವತ್ತು. ಸೊ ಡ್ಯಾಡಿದು ಸ್ವಲ್ಪ ಮಾತಾಡೋದೆಲ್ಲ ಕಮ್ಮಿ ಡ್ಯಾಡಿ. ನೋಡುವ ಟ್ರೈ ಮಾಡುವ ಡ್ಯಾಡಿನು ಅವ್ರೇನು ಹೇಳ್ತಾರೆ ಕೆಲವೊಂದು ಸರಿ ಮಾತಾಡಿಸುವ ಅವರನ್ನು ಸಹ. ಟೈಮ್ ಬರ್ತದೆ. ಸೊ ಅವ್ರದ್ದು ಒಂದು ಒಳ್ಳೆ ಮೂಡ್ ಇರಬೇಕು. ಅಂಥ ಟೈಮಲ್ಲಿ ಅವರು ಏನು ಮಾತಾಡ್ತಾರೆ ನೋಡುವ, ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಹೀಗೇ ಹೊರಟಿದ್ದೇನೆ. ಸೊ ಅಮ್ಮ ಏನಂದ್ರೆ 50 ರೂಪಾಯಿ, ಅವ್ರೇನಂದರೆ 50 ರೂಪಾಯಿ ಅಂತ ಅವ್ರು 50 ರುಪೀಸ್ ಅಂತ ಅವ್ರು ಹೇಳ್ತಾರೆ. ಇವ್ರು ಹೇಳ್ತಾರೆ ಅಷ್ಟೇ ಯಾಕೆ ನಂಗೆ ಕೊಡೋದು ಅಂತೇಳಿ 40 ರೂಪಾಯಿ ಮಾಡಿ ಹಾಗೆ ಹೀಗೆ ಚೌರಪೇಟೆ ಅವರೊಟ್ಟಿಗೆ ಜಗಳ ಮಾಡಿ ಲಾಸ್ಟಿಗೆ ಏನೇನೆಲ್ಲ ಮಾಡಿ ನಾನು ಮುಂದೆ ಹೋದೆ. ಅವ್ರು ಏನೋ ತೊಗೊಂಡು ಬಂದ್ರಪ್ಪ. ಅದೇ ಕಾಮಿಡಿ ಅವ್ರು. ಆಯ್ಸ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ನಮ್ಮ ಮನೆ ಕಡೆ ಹೊರಟಿದ್ದೇವೆ. ಸೊ ಮನೆ ಪ್ಲೇಸ್ ನೋಡಿ ಯಾವ ಥರ ಎಲ್ಲ ವ್ಯೂ ಉಂಟು. ಹೀಗೇ ಈ ವಿಡಿಯೋ ನಿಮಗೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಸಪೋರ್ಟ್ ಮಾಡಿ, ನಮಗೆಲ್ಲ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಕಮೆಂಟಲ್ಲಿ ನಿಮಗೆ ಈ ವಿಡಿಯೋ ಯಾವ ಥರ ಎಲ್ಲ ಖುಷಿಯಾಗಿದೆ ನಿಮಗೆ ತಿಳಿಸಿ. ಹೀಗೇ ಫಾಲೋ ಮಾಡೋದು ಮರಿಬೇಡಿ. ಫಾಲೋ ಮಾಡಿ ಮತ್ತು ಶೇರ್ ಸಹ ಮಾಡಿ. ನಾನು ಹೀಗೇ ಫ್ಯಾಮಿಲಿ ಜೊತೆ ಎಲ್ಲ ಕಂಟೆಂಟ್ ಮಾಡ್ತಾ ಇರ್ತೇನೆ. ಸೊ ಹಾಗಾಗಿ ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್.